ಪರಿಚಯ ಎನ್ ಕಿಶನ್ ಅಂತ ಬೇಸಿಕಲಿ ಫ್ರಮ್ ಚಿನ್ನದನಾಡು ಕೋಲಾರ. ಬ್ಯಾಂಗ್ಳೂರ್ ಬಂದು 13 ವರ್ಷ ಆಯಿತು. ಬೈ ಪ್ರೊಫೆಷನ್ ಲೆಕ್ಚರ್ ನಾನು ಡಿಗ್ರಿ ಕಾಲೇಜಸ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇಂಗ್ಲಿಷ್ ಫ್ಯಾಕಲ್ಟಿ ವರ್ಕ್ ಮಾಡ್ತಿದ್ದೆ. ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿನ ಫಸ್ಟ್ ಟೈಮ್ ನನಗೆ ನನ್ನ ಫ್ರೆಂಡ್ ಕರೆದಾಗ ಅವ್ರು ಹೇಳಿದ ವಿಚಾರ ಏನಂದ್ರೆ ಫ್ರೀ ಟೈಮಲ್ಲಿ ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಇದೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ಸ್ವಲ್ಪ ಬಿಸಿ ಇದೀನಿ, ಇನ್ನೊಂದಿನ ಸಿಗೋಣ ಅಂತೇಳಿ ಅವಾಯ್ಡ್ ಮಾಡಿದ್ದೆ. ಕಾರಣ ಮಾರ್ನಿಂಗ್ ಟ್ಯೂಷನ್ಸ್ ಮಾಡ್ತಿದ್ದೆ, ಈವ್ನಿಂಗ್ ಟ್ಯೂಷನ್ಸ್ ಮಾಡ್ತಿದ್ದೆ, ಇನ್ನು ಮಾರ್ನಿಂಗ್ ಟು ಈವ್ನಿಂಗ್ ಕಾಲೇಜ್ ಅವರ್ಸ್ ಬಿಸಿ ಇರ್ತಿದ್ವಿ. ಅವ್ರು ಒಂದ್ಸಲ ಹೇಳಿದಾಗ ಫ್ರೀ ಟೈಮಲ್ಲಿ ಎಕ್ಸ್ಟ್ರಾ ಇನ್ಕಮ್ ನನಗೆ ಫ್ರೀ ಟೈಮ್ ಇಲ್ಲ, ಇನ್ನು ವರ್ಕ್ ಮಾಡಕ್ ಟೈಮಲ್ಲಿ ಇದೆ ಅಂತ ಅನ್ಕೊಂಡು ಸುಮ್ಮನಾಗಿದ್ದೆ. ಒಂದು ಫೈನ್ ಡೇ ಅವ್ರ ಮನೆಗೆ ಹುಡ್ಕೊಂಡು ಬಂದ್ರು, ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ರು ನನಗೆ. ನೀವು ಗೆಸ್ಟ್ ಆಗಿ ಬರ್ಬೇಕು, ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಮುಂಚೆ ಒಂದು 10 ಸಲ ಕರೆದಿದ್ರು, ಹೋಗಿರಲಿಲ್ಲ. ಒಂದು ಗೆಸ್ಟ್ ಆಗಿ ಬರ್ಬೇಕು, ಒಂದು ದೊಡ್ಡ ಸೆಲೆಬ್ರೇಷನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತ. ಐ ಥಾಟ್ ಲೈಕ್ ಮೇ ಬಿ ನಾನು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ಅಂದ್ರೆ ಮೇ ಬಿ ಇಂಪಾರ್ಟೆನ್ಸ್ ಇರಬೇಕು ಅಂತ ನಾನು ಹೋಗಿದ್ದೆ. ಹೋದಾದ್ಮೇಲೆ ಒಂದು 400-500 ಜನ ಕೂತಿರ್ಬೇಕು, ಒಂದು ದೊಡ್ಡ ಸ್ಟಾರ್ ಹೋಟೆಲ್ ಕೂರಿಸಿದ್ರು. ಮೇ ಬಿ ನನಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಒಳ್ಳೆ ಸ್ಟಾರ್ ಹೋಟೆಲ್ ಕೂತಿದ್ದೀನಿ ಅಂತ ಫೀಲ್ ಆಗ್ತಿತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಯಾರೋ ಬಂದು ಮಾತಾಡಿದ್ರು, ಪ್ರಾಡಕ್ಟ್ಸ್ ಬಗ್ಗೆ ತೋರಿಸಿದ್ರು, ಇನ್ಕಮ್ ಬಗ್ಗೆ ಹೇಳಿದ್ರು. ಅವಾಗ ಮೇ ಬಿ 5,000, 10,000, 20,000 ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ನಾನು ನಂಬ್ತಾ ಇದ್ದೆ. ಆದ್ರೆ ಅವರು 2 ಲಕ್ಷ, 10 ಲಕ್ಷ, ಕೋಟಿ ಬಗ್ಗೆ ಮಾತಾಡುವಾಗ ಎಲ್ಲ ನಮ್ಮ ಬೌನ್ಸ್ ಆಗ್ತಾ ಇತ್ತು, ವಿಚಾರ ಎಲ್ಲ ಬೌನ್ಸ್ ಆಗ್ತಾ ಇತ್ತು. 18 ವರ್ಷ, 20 ವರ್ಷ ಹುಡುಗರು ಸ್ಟೇಜ್ ಮೇಲೆ ಬಂದು ಮಾತಾಡಿದ್ರು, ನಾನು ಕಾರ್ ತಗೊಂಡೆ, ಫಾರಿನ್ ಟ್ರಿಪ್ ಮಾಡಿದೆ ಅಂತ. ನನಗೆ ಅನಿಸ್ತಾ ಇತ್ತು ಮೇ ಬಿ ಇದು ಎಲ್ಲೋ ಒಂದ್ ಕಡೆ ನಮ್ಮ ಬ್ರೈನ್ ಅನ್ನ ಇವರು ನಿಮ್ಗೂ ಹಂಗೆ ಅನ್ನಿಸ್ತಾ ಇದೆಯಾ? ತಪ್ಪೇನಿಲ್ಲ, ತಪ್ಪು ನಿಮ್ದಲ್ಲ ಬಿಡಿ, ತಪ್ಪು ನಿಮ್ದಲ್ಲ. ಪರಿಸ್ಥಿತಿ ಮತ್ತೆ ವಾತಾವರಣ ತಪ್ಪಿದೆ. ನನಗೆ ಅನ್ಕೊಂಡೆ ನಾನು ಡಬಲ್ ಡಿಗ್ರಿ ಗ್ರಾಜುಯೇಟ್, ನಾನು ಲೆಕ್ಚರರ್ ಇದ್ದೀನಿ, ನನ್ಗೆ ಗೊತ್ತಿಲ್ಲದೆ ಏನಿದೆ, ಓ ಇಲ್ಲೇನೋ ನಮ್ಮ ಹತ್ರ ಇವ್ರು ಎತ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದಾರೆ, ಹಿಂಗ್ ಅನ್ಕೊಂಡು ಕೂತಿದ್ದೆ. ಆದ್ಮೇಲೆ ಇನ್ನು ಗೆಸ್ಟ್ಗೆ ಸನ್ಮಾನ, ಸತ್ಕಾರ, ಊಟ ಉಪಚಾರ ಇರಬೇಕು ಅಂತ ಅನ್ಕೊಂಡೆ. ಅದೇನು ಇರ್ಲಿಲ್ಲ ಆಕ್ಚುಲಿ. ಆಮೇಲೆ ಪಕ್ಕದಲ್ಲಿದ್ದವ್ರನ್ನ ಕೇಳಿದೆ, ನೀವೇನು ಇದೇ ಕಂಪನಿಯವರ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್ ನನ್ನ ಫಸ್ಟ್ ಟೈಮ್ ಕರೆದಿದ್ದಾರೆ, ಗೆಸ್ಟ್ ಅಂತ ಕರೆದು ನಾನು ಮೇ ಬಿ ವಿಚಾರನ ತಿಳಿಸಕ್ ಕರೆದಿದ್ದಾರೆ ಅಂತ ಅಷ್ಟೇ. ಸೊ ಎದ್ದು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ಬಾಯಿ ಕೂಡ ಹೇಳಿಲ್ಲ, ಎದ್ದು ಹೋಗಿದ್ದೆ. ಸುಮಾರು ಒಂದು 8-10 ಸಲ ಫೋನ್ ಮಾಡಿದ್ರು, ಅವತ್ತು ನಾನು ರಿಸೀವ್ ಮಾಡಿಲ್ಲ. ಕಾಲೇಜ್ ಹತ್ರ ಮೈ ಡಿಫೆನ್ಸ್ ನೆಕ್ಸ್ಟ್ ಡೇ ಸೋಮವಾರ ಬೆಳಿಗ್ಗೆ ಹುಡ್ಕೊಂಡ್ ಬಂದಿದ್ರು, ಮಂಗಳವಾರ ಹುಡ್ಕೊಂಡ್ ಬಂದಿದ್ರು. ಅಟೆಂಡರ್ ಕೈಲಿ ಹೇಳಿ ಕಳ್ಸಿದೆ, ಇಲ್ಲ ಅಂತ ಹೇಳಿ ಕಳ್ಸು, ಇಲ್ಲ ಅಂತ ಹೇಳಿ ಕಳ್ಸಂತ. 5ನೇ ದಿನ ನಮ್ಮ ಕಾಲೇಜ್ ಅಟೆಂಡರ್ ಹೇಳಿದ್ರು, ಸರ್ ಏನಾದ್ರು ಸಾಲ ತಗೊಂಡಿದ್ರ ಅವತ್ರ ಅಂತ. ಅಯ್ಯೋ ಇಲ್ಲ ಕಡೋ, ಯಾವ್ದೋ ಒಂದು ಬಿಸ್ನೆಸ್ ಕರ್ಕೊಂಡು ಮೀಟಿಂಗ್ ಸೇರ್ಕೋ ಸೋಪು ಶಾಂಪು ತಗೋತಾರ. ಅವ್ರು ಹೇಳಿದ, ನಮ್ಮ ಅಟೆಂಡರ್ ಹೇಳಿದ್ರು ಏನಂದ್ರ, ಸರ್ ಅಪ್ಪಿತಪ್ಪಿಂತವಲ್ಲ ಮಾಡಬೇಡಿ ಸರ್, ಇಂಥವೆಲ್ಲ ತುಂಬಾ ನೋಡ್ಬಿಟ್ಟಿದೀವಿ ಸರ್ ನಾವ್ ಅಂತ. ನಾನು ಹುಷಾರಾದೆ, 25,000 ಉಳಿಸ್ಕೊಂಡೆ. ನಾನು ಏನು ಬೇಡಪ್ಪ ಅಂತ ಅನ್ಕೊಂಡು ಸುಮ್ಮನಾದೆ. ಅದಾಗಿದ್ ಸ್ವಲ್ಪ ದಿನಕ್ಕೆ ಆ ವ್ಯಕ್ತಿ ಒಂದು ಪೋಸ್ಟ್ ಮಾಡ್ತಾರೆ, ಸೊ ವಿದೇಶಕ್ಕೆ ಒಂದು ಉಚಿತವಾಗಿ ಪ್ರಯಾಣ ಹೋಗ್ತಾ ಇದೀವಿ ಅಂತ. ಇದನ್ನ ವಿದೇಶಕ್ಕೆ ಉಚಿತವಾಗಿ ಹೋಗ್ಬೋದಾ? ಯಾಕಂದ್ರೆ ಅವ್ರು ಮಲೇಷ್ಯಾ ಹೋಗ್ತಾ ಇದೀನಿ ಅಂತ ಪೋಸ್ಟ್ ಮಾಡಿದ್ರು. ನಾನು ಮಲ್ಲೇಶ್ವರಂಗೆ ದುಡ್ಡು ಕೊಟ್ಟು ಹೋಗ್ಬೇಕು, ನಾನು ಇದೀನಿ ಸುಂಕದಕಟ್ಟೆ, ಮಲ್ಲೇಶ್ವರಂಗೆ ದುಡ್ಡು ಕೊಟ್ಟು ಹೋಗ್ಬೇಕು, ಇನ್ನು ಮಲೇಷ್ಯಾಗೆ ಹೆಂಗ್ ಹೋಗ್ಬೇಕಂತ ಫ್ರೀ. ಸೊ ಹಿಂಗ ಅನ್ಕೊಂಡಿದ್ದೆ, ಮೇಬಿ ಸುಮ್ಮನೆ ಇದು ಮೆಚ್ಚೋದಕ್ಕೆ ಏನೋ ಯಾರಿಗೂ ಮೋಟಿವೇಟ್ ಮಾಡಕ್ ಆಗ್ತಾರೆ ಅನ್ಕೊಂಡೆ. ಮೈ ಡಿಫೆನ್ಸ್ ಏರ್ಪೋರ್ಟ್ ಇಂದ ಗಗನಚಲಸಕ್ಕೆ ಜೊತೆಗೆ ವಿಮಾನದಲ್ಲಿ, ಅದ್ರ ಜೊತೆಗೆ 5 ದಿನದ ಕಂಪ್ಲೀಟ್ ಫಾರಿನ್ ಟ್ರಿಪ್ ಅಪ್ಡೇಟ್ಸ್ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ನಿಮ್ಗೆ ಯಾಕೆ ಖುಷಿ ಆಯ್ತು ನನಗೆ ಗೊತ್ತೇ ಇಲ್ಲ, ನನಗಂತೂ ಖುಷಿ ಆಗಿಲ್ಲ ಅವ್ರ ಫೋಟೋ ಹಾಕಿದಾಗ. ಯಾಕೆಂದ್ರೆ 5 ದಿನದ ಫೋಟೋ ಹಾಕಿದ್ರು ಎಲ್ಲ ಒಂದ್ ಕಡೆ ಓ ಮೇ ಬಿ ಇರ್ಬೋದೇನೋ ಅನ್ಕೊಂಡು ಸುಮ್ಮನೆ ಆಗಿದೆ. ಅದಾಗಿದ್ದು 15 ಡೇಸ್ ಅವರು ಫಾರಿನ್ ಟ್ರಿಪ್ ಮುಗಿಸಿ ಬಂದ್ರು. 15 ಡೇಸ್ ಆದ್ಮೇಲೆ ಇನ್ನೊಂದು ಪೋಸ್ಟ್ ಮಾಡ್ತಾರೆ, 10 ಲಕ್ಷದ ಒಂದು ವೋಕ್ಸ್ವ್ಯಾಗನ್ ಪೋಲೋ ಕಾರ್ ತಗೊಂಡು ಫ್ಯಾಮಿಲಿ ಜೊತೆಗೆ ಡೆಲಿವರಿ ತಗೊಂಡು ಪೋಸ್ಟ್ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಮುಂಚೆ ನನಗೆ ಈ ಬಿಸ್ನೆಸ್ ಅನ್ನ ಅವ್ರು ಹೇಳಕ್ ಮುಂಚೆ ನನಗೆ 4 ವರ್ಷದಿಂದ ಪರಿಚಯ ಇದ್ರು. ಮೊದ್ಲು ಹೇಗಿದ್ರು, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದ್ದಾರೆ ಅಂತ ಲೈವ್ ಅಲ್ಲಿ ನೋಡಿದಾಗ, ಒಂದು ಫಾರಿನ್ ಟ್ರಿಪ್ ಆಯ್ತು, ಒಂದು ಕಾರ್ ಆಯ್ತು, ಒಂದು ಒಳ್ಳೆ ಇನ್ಕಮ್ ಮಾಡ್ತಿದ್ರಂತ ಅರ್ಥ ಆಯ್ತು. ನಾನು ಫೋನ್ ಮಾಡಿದೆ, ಸರ್ ಅವತ್ತೇನೋ ಹೇಳಿದಲ್ಲ ನನಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ಏನಂದ್ರೆ ಈ 1 ವರ್ಷ ನೀನು ಪ್ರತಿನಿತ್ಯ ಸೋಪು ಶಾಂಪು ಪೇಸ್ಟ್ ಅನ್ನ ಯೂಸ್ ಮಾಡಿದೀವ ಮಾಡಿಲ್ವಾ? ತುಂಬಾ ಜನ ಬುದ್ಧಿವಂತಿಕೆ ಉಪಯೋಗಿಸ್ತೀವಿ, ನಾವು ಬಹಳ ಬುದ್ಧಿವಂತರು, ಎಸ್ಪೆಷಲಿ ಭಾರತೀಯರು, ಹೌದಾ ಇಲ್ಲ ಸರ್? ಅದೇನು ಅನುಮಾನ ಇಲ್ಲ, ಬಹಳಷ್ಟು ಬುದ್ಧಿವಂತರು ನಾವು. ಆದ್ರೆ ಎಷ್ಟು ಬುದ್ಧಿವಂತರು ಅಂದ್ರೆ ನಮ್ಮ ಬುದ್ಧಿವಂತಿಕೆಯನ್ನ ಬೇರೆಯವ್ರಿಗೆ ಮಾರಾಟ ಮಾಡೋಷ್ಟು ಬುದ್ಧಿವಂತರು. ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ, ಆದ್ರೆ ನಾನ್ ಬೆಳೆಯಲ್ಲ, ನನ್ನನ್ನು ಕೊಂಡ್ಕೊಂಡ್ರಲ್ಲ, ನನ್ನ ಟೈಮು, ನನ್ನ ಸಮಯ, ನನ್ನ ಶ್ರಮ, ನನ್ನ ನಾಲೆಜ್ ನ ಕೊಂಡ್ಕೊಂಡ್ರಲ್ಲ, ಅವರು ಬೆಳೀತಾ ಇದಾರೆ, ನಾನ್ ಬೆಳೀತಾ ಇಲ್ಲ. ಅಷ್ಟು ಬುದ್ಧಿವಂತರು ನಾವು. ಬಟ್ ನಾನೇನ್ ಅನ್ಕೊಂಡೆ ಗೊತ್ತಾ, ನಾನ್ ಸೇರ್ಕೊಂಡ್ರೆ ಇವ್ನಿಗೇನೋ ಲಾಭ ಇದೆ, ಅವ್ರು ನನ್ನ ಹತ್ರ ಏನೋ ಕಿತ್ಕೊಳ್ತಾ ಇದಾರೆ, ನನ್ಗೇನೋ ಮಾಡಕ್ ಬರ್ತಿದ್ರ ಅಂತ ಅನ್ಕೊಂಡೆ. ಆದ್ರೆ ಅವತ್ತು ಆ ವ್ಯಕ್ತಿನ ಕುತ್ಕೊಂಡು ಹೇಳಿದೆ, ನೀನು ಪ್ರತಿನಿತ್ಯ ಬಳಸ್ತಾರಂತ ಸೋಪು ಶಾಂಪು ಪೇಸ್ಟ್ ಎಲ್ಲೋ ಪರ್ಚೇಸ್ ಮಾಡಬಹುದು, ಇಲ್ಲಿ ಪರ್ಚೇಸ್ ಮಾಡು. ಅಲ್ಲಿ ತಗೊಂಡ್ರೆ ಖರ್ಚು, ಇಲ್ಲಿ ತಗೊಂಡ್ರೆ ಲಾಭ, ಅಲ್ಲಿ ತಗೊಂಡ್ರೆ ಕಸ್ಟಮರ್ ಆಗ್ತೀಯಾ, ಇಲ್ಲಿ ತಗೊಂಡ್ರೆ ಬಿಸ್ನೆಸ್ ಮನ್ ಆಗ್ತೀಯ, ಲೈಫ್ ಚೇಂಜ್ ಆಗುತ್ತೆ. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ 5,000 ರೂಪಾಯಿ ಟ್ಯೂಷನ್ ಫೀಸ್, 25,000 ರೂಪಾಯಿ ಸ್ಯಾಲರಿ, 30,000 ಮೇಲೆ 1 ರೂಪಾಯಿ ಇನ್ಕಮ್ ನೋಡಿದವನಲ್ಲ. ಬ್ಯಾಂಗ್ಳೂರಲ್ಲಿ 30,000 ರೂಪಾಯಿ ಜೀವನ ಅಲ್ಲ ಮೇಡಮ್, ಏನಂದ್ರೆ ಏನು ಮಾಡಕ್ ಆಗ್ತಾರಿಲ್ಲ. 3 ದಿನ ಸಂಬಳ ಬಂದು ಕೈಲಿ ಇರ್ತಾ ಇತ್ತು, ಇನ್ನು 27 ದಿನ ಮುಂದಿನ ತಿಂಗಳು ಸ್ಯಾಲರಿ ಕಾಯ್ತಾ ಕೂತಿದ್ದ ಪರಿಸ್ಥಿತಿ. ಗೊತ್ತಿಲ್ಲ ನಿಮ್ ಪರಿಸ್ಥಿತಿ ಹೆಂಗಿದೆ ಅಂತ. ಆದ್ರೆ ಲೈಫ್ ಅಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದೆ. ಆದ್ರೆ ಮೇಡಮ್ ಅವಕಾಶ ಸಿಗಲ್ಲ. ಸಿಕ್ಕಿದ್ರೆ ನಾವು ಒಂದ್ ವೇಳೆ
ಒಂದು ವೇಳೆ 10,000 ರೂಪಾಯಿ ಸಂಬಳಕ್ಕೊಂದು ಕೆಲಸ ಸಿಗ್ಬೇಕು ಅಂದ್ರೆ 10 ಕಡೆ ಹುಡುಕಿ ಸಿಕ್ಕಿಲ್ಲ ಅಂದ್ರೆ ಮೇಡಮ್ ಏನ್ ಮಾಡ್ತೀವಿ? 20,000 ಸಂಬಳ ಬೇಕು ಅನ್ನೋ ಆಸೆ, ಕೊನೆಗೆ 15,000 ಕೊಟ್ಟರು ಸಾಕಪ್ಪ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅನ್ಸುತ್ತೆ. ಕರೆಕ್ಟಲ್ಲ ಸರ್? 10 ಕಡೆ ಹುಡ್ಕೊಂಡು ನಾವು ಹೋದಾಗ ಬೆಲೆ ಜಾಸ್ತಿ. ಅದೇ ಹುಡ್ಕೊಂಡ್ ಬಂದು ಈ ತರ ಹಾಲನ್ನು ಕೂರಿಸಿ ಸೂಪರ್ ಆಗಿ ಪ್ಲಾನ್ ಕೊಟ್ರೆ ಬೇಡ ಫ್ರೆಂಡ್ಸ್, ನಂಬಿಕೆ ಮೇಲೆ ಅನುಮಾನ ಜಾಸ್ತಿ, ಅನುಮಾನದ ಮೇಲೆ ನಂಬಿಕೆ ಜಾಸ್ತಿ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾನು ಹುಡ್ಕೊಂಡ್ ಬಂದಿಲ್ಲ, ನೀವ್ ಹುಡ್ಕೊಂಡ್ ಬಂದಿಲ್ಲ, ಯಾರೋ ನಿಮ್ಗ ಇದಕ್ ಮುಂಚೆ 10 ಸಲ 5 ಸಲ 4 ಸಲ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಇರೋದು ಒಂದೇ ಭಾನುವಾರ ಅಂತ ಹೇಳಿದ್ರೆ ನೀವು, ಹೌದಲ್ವಾ? ಅಯ್ಯೋ ಫ್ಯಾಮಿಲಿ ಟೈಮ್, ಫಂಕ್ಷನ್, ಪಾರ್ಟಿ, ಆರಾಮ ಎಲ್ಲ ಹೇಳಿದೀವಿ. ಆದ್ರೆ ಯೋಚನೆ ಮಾಡಿ ನೋಡಿ, ಇರೋದು ಒಂದೇ ಭಾನುವಾರ ಅಲ್ಲ, ಪ್ರತಿ ಭಾನುವಾರಗಳು ಬರ್ತವೆ. ಇರೋದು ಒಂದೇ ಜೀವನ. ನಾನು ಹೇಳ್ತೀನಿ ಲೈಫ್ ಬಹಳ ಬುದ್ಧಿವಂತರು. ಇರೋದು ಒಂದೇ ಭಾನುವಾರ, ಅಲ್ಲಿ ಬಂದ್ಬಿಟ್ರೆ ಇರೋದು ಒಂದೇ ಲೈಫ್. ಏನ್ ಮಾಡ್ತಾ ಇದೆಯಪ್ಪ? ಇರೋದು ಒಂದೇ ಬಾಲು, 6 ರನ್ ಬೇಕು. ಏನ್ ಮಾಡ್ಬೇಕು ಸರ್? ಇರೋದು ಒಂದು ಬಾಲು. ಕ್ರಿಕೆಟ್ ಅಲ್ಲಿ 6 ರನ್ ಬೇಕು. ಮ್ಯಾಚ್ ವಿನ್ ಆಗಕ್ಕೆ ಏನ್ ಮಾಡ್ಬೇಕು? 6 ಹೊಡಿಬೇಕು. ಇರೋದು ಒಂದೇ ಲೈಫ್. ಅರ್ಧ ಮುಗ್ದೋಗಿದೆ, ಮುಕ್ಕಾಲು ಭಾಗ ಮುಗ್ದೋಗಿದೆ, ಕೆಲವೊಂದು ಪೂರ್ತಿನ ಮುಗಿತಾ ಇದೆ. ಏನ್ ಮಾಡಿದೀವಿ ಅಂತ ತಿರುಗಿ ನೋಡಿದ್ರೆ ಹೇಳೋ ಕಥೆ ಇದೆ ಅಷ್ಟೇ. ಲೈಫ್ ಅಲ್ಲಿ ಸಾಧ್ಯ ಏನೂ ಇಲ್ಲ. ಬಟ್ ಈ ಬಿಸ್ನೆಸ್ ನನ್ನ ಫ್ರೆಂಡ್ ಅರ್ಥ ಮಾಡಿಸಿದ ಮೇಲೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡು ನನ್ನ ಹತ್ರ ದುಡ್ಡು ಇರ್ಲಿಲ್ಲ, 35,000 ರೂಪಾಯಿ ಅಮೌಂಟ್ ಅನ್ನ 5% ಇಂಟ್ರೆಸ್ಟ್ ಗೆ ಸಾಲ ಮಾಡಿ ಸ್ಟಾರ್ಟ್ ಮಾಡಿದೆ. 7 ಇಯರ್ಸ್ ಕಂಪ್ಲೀಟ್ ಆಯ್ತು. 8 ಇಯರ್ ಮಾಡಿ ಫ್ರೆಂಡ್ಸ್ 3 ಫಾರಿನ್ ಟ್ರಿಪ್ ಕಂಪ್ಲೀಟ್ ಆಗಿದೆ, 2 ಕಾರ್ ಆಗಿದೆ, 57,000 ಜನ ಈ ಬಿಸ್ನೆಸ್ ನನ್ನ ಅಸೋಸಿಯೇಟ್ ಪಾರ್ಟ್ನರ್ ಆಗಿದ್ದಾರೆ ಮಾಡಿ ಫ್ರೆಂಡ್ಸ್. ಈ ಬಿಸ್ನೆಸ್ ಅರ್ಥ ಆಗಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗಿಲ್ಲ, ಅವ್ರು ಹೇಳಿದ್ಮೇಲೆ ಅರ್ಥ ಆಗಿಲ್ಲ, ನಾನು ಸೇರ್ಕೊಂಡು 1 ವರ್ಷ ಆದ್ರೂ ಅರ್ಥ ಆಗಿಲ್ಲ. ಅರ್ಥ ಆಗಿದ್ದು ಒಂದೇ, ದುಡ್ಡು ಕೊಡ್ತೀನಿ, ಪ್ರಾಡಕ್ಟ್ ಕೊಡ್ತಾರೆ, ಲಾಸ್ ಏನಿಲ್ಲ. ಕೇಳ ಸರ್? ಅಂಗಡಿಗೆ ಹೋದ್ರೆ ಅದನ್ನ ಮಾಡ್ತೀನಿ, ಅಲ್ಲೂ ದುಡ್ಡು ಕೊಡ್ತೀನಿ, ಪಾರ್ಟ್ನರ್ಶಿಪ್ ಏನು ಕೊಡಲ್ಲ, ಡಿಸ್ಕೌಂಟ್ ಕೊಡಲ್ಲ. ಇಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಲಾಭ ಕೊಡ್ತಾರೆ. ಸೊ ಏನು ಅಂತ ಮಾಡಿ ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮ ಬಿಸ್ನೆಸ್ ಮ್ಯಾನ್ ಅಲ್ಲ, ಬಿಸ್ನೆಸ್ ಮ್ಯಾನ್ ನನಗೆ ಬಿಸ್ನೆಸ್ ಮಾಡೋದಂತ ಅಂತ ಹೇಳ್ಕೊಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಲೈಫ್ ಅಲ್ಲಿ ಸಕ್ಸಸ್ ಆಗೋದಂತ ಯಾರು ಹೇಳ್ಕೊಟ್ಟಿಲ್ಲ. ಈ ಬಿಸ್ನೆಸ್ ಅಪಾರ್ಚುನಿಟಿ ಮುಖಾಂತರ ನಾನು ಇನ್ನೂ 20 ವರ್ಷ 30 ವರ್ಷ 40 ವರ್ಷ ಕೆಲಸ ಮಾಡ್ಕೊಂಡೇ ಇದ್ದಿದ್ರೆ ಏನೇನ್ ಸಿಗ್ತಾ ಇರ್ತೀವೋ ಅದು ಆಲ್ರೆಡಿ ಸಿಕ್ಕಿದೆ. ಇನ್ ಮುಂದಕ್ಕೆ ಏನೆಲ್ಲ ಮಾಡ್ತೀವಲ್ಲ ಅದು ಮುಂದಿನ ತಲೆಮಾರಿಗೆ ಆಗೋಷ್ಟು ಆಗುತ್ತೆ ಅಂತ ಹೇಳ್ತಾ ಈ ಒಂದು ನೋಬೆಲ್ ಅಪಾರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈ ಬಿಸ್ನೆಸ್ ಅನ್ನು ನೋಡಿದ ತಕ್ಷಣ ತುಂಬಾ ಜನ ಕೆಲವೊಂದು ತಪ್ಪು ಕಲ್ಪನೆಗಳ ಮೈಂಡಿಗೆ ಬರುತ್ತೆ. ಇದು ಯಾವ್ದೋ ಚೈನ್ ಲಿಂಕ್ ಬಿಸ್ನೆಸ್, ಜನ ಸೇರಿಸೋ ಬಿಸ್ನೆಸ್, ಅಥವಾ ಇದು ನಮ್ಮಂತವ್ರು ಸೂಟ್ ಆಗೋದಲ್ಲ. ನಾನು ಲಾಸ್ಟ್ 2 ವಾರದಿಂದ ಒಬ್ರು ಮೀಟ್ ಆಗಿದೆ. ಸರ್ ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ಮಾತಾಡಿ ಸೂಪರ್ ಆಗಿತ್ತು, ಪ್ರಾಡಕ್ಟ್ ಚೆನ್ನಾಗಿರ್ಬೋದು ಗೊತ್ತಿಲ್ಲ, ಆದ್ರೆ ಇದು ನನಗೆಲ್ಲ ಸೂಟ್ ಆಗಲ್ಲ ಸರ್ ಅಂತ. ಏನಪ್ಪ ಯಾಕಪ್ಪ ಸೂಟ್ ಆಗಲ್ಲ ಅಂದ್ರೆ ಅದ್ರ ಸೋಪು ಶಾಪು ಬಗ್ಗೆ ಹೇಳ್ಬೇಕು ಅಥವಾ ಇನ್ನೊಬ್ರಿಗೆ ಹೋಗಿ ಹೇಳ್ಬೇಕಲ್ಲ ಸರ್, ಇದೆಲ್ಲ ನಾನು ಸೂಟ್ ಆಗಲ್ಲ. ನಾನು ಅವ್ರನ್ನ ಕೇಳಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಸೆಕ್ಯೂರಿಟಿ ಗಾರ್ಡ್ ಇದ್ದೀನಿ ಸರ್ ಅಂತ. ಅವ್ರೇನ್ ಹೇಳಿದ್ರು? ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ ಸರ್ ಅಂತ. ಹಾಗಾದ್ರೆ ನಿನಗೆ ಸೋಪು ಶಾಂಪು ಬಗ್ಗೆ ಹೇಳೋದಕ್ಕೆ ಸೂಟ್ ಆಗಲ್ಲ, ಮೈಕ್ ಹಿಡ್ಕೊಂಡು ಸೂಟ್ ಹಾಕೊಂಡು ಮಾತಾಡಕ್ ಸೂಟ್ ಆಗಲ್ಲ, ಕಾರಲ್ಲಿ ಓಡಾಡಕ್ ಸೂಟ್ ಆಗಲ್ಲ, 60 ಜನ ಹೋಗೋ ಬಸ್ಸಲ್ಲಿ 150 ಜನ ನೆತಾಡ್ಕೊಂಡು ಹೋಗಕ್ ಸೂಟ್ ಆಗತ್ತೆ, ಬಾಸ್ ಕಾರ್ ಬಂದಾಗ ಬಗ್ಗೆ ಸೆಲ್ಯೂಟ್ ಹೊಡೆದು ಕಾರ್ ಡೋರ್ ಒಡೆ ಸೂಟ್ ಆಗತ್ತೆ. ಅಷ್ಟೇ ತಾನೇ ನಿನ್ ಲೈಫು? ಕನಸಿಲ್ಲ ನಿನಗೆ, ನಿನ್ನ ಕಟ್ಕೊಂಡು ನಾನೇ ಗೆಟ್ ಔಟ್ ಅಂತ ಹೇಳಿದ್ರೆ ಯಾರಿಗೆ ಅಂತಂದ್ರೆ ಹಸಿರಿರೋರ್ಗೆ ಬೆಳಿಬೇಕು ಅನ್ನೋ ಕನಸಿರೋರ್ಗೆ ಮಾತ್ರ. ನಿಮ್ ಲೈಫ್ ಅಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ, ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ನಿಮ್ ಕಿಡ್ನಿ ಏನ್ ಕೇಳಲ್ಲ, ನಿಮ್ ಹಾರ್ಟ್ ಏನ್ ಕೇಳಲ್ಲ, ಅರ್ಥ ಆಗ್ತಿದೆಯಲ್ಲ? ರಕ್ತ ಇರೋರು ಹೊರಗಡೆ ಇದಾರೆ, ನಾವು ಅದನ್ನು ಕೇಳಲ್ಲ. ನಿಮ್ಗೆ ಏನೇನ್ ಬೇಕೆಲ್ಲ ಕೊಡಕ್ ಬಂದಿದೀವಿ. ಇಲ್ಲಿ ಅನುಮಾನ ಏನ್ ಗೊತ್ತಾ, ಇಲ್ಲಿ ಕರ್ದು ಕೊಡ್ತಾ ಇದೀವಲ್ಲ ಅದಕ್ಕೆ ಬೆಲೆ ಕಡಿಮೆ. ಹಾಗಾಗಿ ಹೇಳ್ತೀನಿ, ಲೈಫ್ ಅಲ್ಲಿ ಬೆಳಿಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿ ಇಟ್ಕೋಬೇಕು, ಕನಸನ್ನ ನನ್ಸ್ ಮಾಡ್ಕೋಬೇಕು ಅನ್ನೋ ಆಸೆ ಎಷ್ಟು ಜನಕ್ಕಿದೆ? ಆನಸ್ತ ಕೈ ಎತ್ತಿ ಸರ್. ಹಾಗೆ ಕೈ ಹಿಡ್ಕೊಳ್ಳಿ. ನೀವು ಮಾಡ್ತಾರೋ ಕೆಲಸ ಮಾಡ್ಕೊಂಡೇ ಇದ್ರೆ ನಿಮಗಿರೋ ಎಲ್ಲ ಕನಸು, ಅವಶ್ಯಕತೆಗಳು, ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗುತ್ತಾ? ಆಗಲ್ಲ ಅಂದ್ಮೇಲೆ ನೆಕ್ಸ್ಟ್ ಟೈಮ್ ಇಂದ ಕನಸಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿ. ನೀವು ಮಾಡೋ ಕೆಲಸ ಆಗಲ್ಲ ತಾನೆ, ಮತ್ತೆ ಕನಸು ಕಾಣ್ತೀರಾ? ಆಗಲ್ಲ ತಾನೆ ನೀವು ಮಾಡೋ ಕೆಲಸದಲ್ಲಿ. ಆಗಲ್ಲ ಅಂದ್ಮೇಲೆ ಕನಸು ಕಾಣಬಾರ್ದು. ಇಲ್ಲ ಅಂತಂದ್ರೆ ಕನಸು ಸಿಗೋ ದಾರಿಗೋ ಸ್ವಲ್ಪ ಡೈವಿಷನ್. ನಿಮ್ಮ ಲೈಫ್ ಕೂಡ ಇವತ್ತು ಯಾರನ್ನ ಇವತ್ತು ಸ್ಟೇಜ್ ಮೇಲೆ ಬಂದ್ರು, ಅದ್ಭುತ ಇನ್ಕಮ್ ಮೇಡಮ್ ಹೇಳಿದ್ರು, ಲತಾ ಮೇಡಮ್ ಹೇಳಿದ್ರು 2 ಲಕ್ಷ 3 ಲಕ್ಷ ರೂಪಾಯಿ ಇನ್ಕಮ್ ಮಾಡಿ ಫ್ರೆಂಡ್ಸ್. ಎಷ್ಟು ಅದ್ಭುತ ಇದೆ. ಯಾರು ಕೊಡ್ತಾರೆ ಸರ್ 2 ಲಕ್ಷ? 20,000 ಸಂಪಾದನೆ ಮಾಡಕ್ ಓಟಿ ಮಾಡಿ ಪಲ್ಟಿ ಹೊಡಿ 3 ಶಿಫ್ಟ್ ಹೊಡಿಬೇಕು. ಕರೆಕ್ಟ್ ಸರ್? ನಾವು 10 ವರ್ಷ ಕೆಲಸ ಮಾಡಿದ್ವಿ. 10 ವರ್ಷ ಕೆಲಸ ಮಾಡಿ ಬೆಂಗಳೂರಲ್ಲಿ 10 ಎಕರೆ ಜಮೀನು ಮಾಡಿದ್ದೇನೆ ನಾನು, ಗೊತ್ತಾ? ಕೆಲಸದಲ್ಲಿ ಏನ್ ನಗಾಡ್ತಿದ್ದಾರೆ ಮೇಡಮ್ ನೀವು? ಏನ್ ಡೌಟ್ ನಿಮಗೆ? ಥ್ಯಾಂಕ್ ಯು ಸರ್. ನೀವು ನಂಬಲ್ಲ ಅಂತಾನೆ ನಾನು ಪ್ರೂಫ್ ತಂದಿದ್ದೀನಿ, ಜಮೀನ್ ತೋರ್ಸಕ್ಕಂತಾನೆ ತಂದಿದ್ದೀನಿ. ಕನಸದಿ 10 ಎಕರೆ ಜಮೀನು ಅಲ್ಲ ಕೂದಲು ಕೆಲಸ ಮಾಡಿದ್ವಿ ಸರ್. ಬೆಳಿಗ್ಗೆ 7 ಗಂಟೆ ಟ್ಯೂಷನ್, ರಾತ್ರಿ 9 ಗಂಟೆ ಮನೆ ಬರ್ತಾ ಇದ್ದು, 14 ಅವರ್ ಡ್ಯೂಟಿ, 10 ವರ್ಷ ಕೆಲಸ. ಏನ್ ಮಾಡಿದ್ವಿ? ಏನೂ ಇಲ್ಲ. ಮೇಸ್ಟ್ ಅನ್ನೋ ಹೆಸರು ಬಿಟ್ಟರೆ ಇನ್ನೇನು ಆಗಿಲ್ಲ. ಬಹಳ ಚೆನ್ನಾಗಿದೆ ಬಿಸ್ನೆಸ್, ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ. ನಾನು ಬೆಳಿಬೇಕಾದ್ರೆ ನಿಮ್ಮನ್ನು ಬೆಳೆಸಬೇಕು, ನೀವು ಬೆಳಿಬೇಕಾದ್ರೆ ನೀವು ಇನ್ನೊಬ್ಬರನ್ನ ಬೆಳೆಸಬೇಕು. ಬೆಳೆಸಿ ಬೆಳೆಯುವಂತ ಬಿಸ್ನೆಸ್ ಇದೊಂದು ಐಡಿಯಾ. ಬ್ಯೂಟಿಫುಲ್ ಆಗಿದೆ, ಬಿಸ್ನೆಸ್ ಚೆನ್ನಾಗಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century. ಈ ಒಂದು ಗೋಲ್ಡನ್ ಅಪಾರ್ಚುನಿಟಿ ನನಗೆ ಕೊಟ್ಟು ಕಲ್ಲಾಗಿದ್ದ ನನ್ನ ಜೀವನವನ್ನ ಶಿಲೆಯಾಗಿ ಇವತ್ತು ಲೈಫ್ ಸ್ಟೈಲ್ ಕಡೆಗೆ ಚೇಂಜ್ ಮಾಡ್ಕೊಂಡು ನಮ್ಮ ಗ್ರೇಟೆಸ್ಟ್ ಮೆಂಟರ್ ಮೈ ಗುರು ಮಿಸ್ಟರ್ ಪ್ರದೀಪ್ ಕುಮಾರ್ ಸರ್ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಅನ್ನು ತಗೊಳ್ಳುವಂತ 100 ಜನರನ್ನ ಕ್ರಿಯೇಟ್ ಮಾಡಿದಂತ ಕಿಂಗ್ ಮೇಕರ್ಸ್ 3 ಜನ ಇದ್ದಾರೆ. ಬಸಲಿಂಗಪ್ಪ ಸರ್, ಮತ್ತೆ ರತ್ನಾಕರ್ ಸರ್, ಮತ್ತೆ ಪ್ರವೀಣ್ ಸರ್ಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ